ಹಾಗೆ ಇವರು ತುಂಬ ಚೆನ್ನಾಗಿ ಕ್ಲಾಸ್ ಕೊಡ್ತಾರೆ. ಎಲ್ಲರೂ ಹೇಳ್ತಾರೆ ನಾವು ಅಲ್ಲಿ ಹೋಗ್ಬಿಟ್ರೆ ನಾವು ಹಾಗೆ ನಾವು ಹಿಂಗೆ ಅಂತ. ಏನೂ ಇಲ್ಲ, ನಮ್ಮ ಪಾಡಿಗೆ ನಾವು ಹೋಗೋದು, ಅಣ್ಣವ್ರು ಕ್ಲಾಸ್ ಮಾಡ್ತಾರೆ, ಕೇಳಿಸ್ಕೊಳ್ಳೋದು, ಬರ್ತಾರೆ. ಅವ್ರ ಥರ ನಾವಾಗಬೇಕು, ಇವ್ರ ಥರ ನಾವಾಗಬೇಕು, ಅವೆಲ್ಲ ಸುಳ್ಳು. ಅವ್ರು ಹೇಳೋದು ಅದೇ, ಇನ್ನೊಬ್ರು ಹೇಳೋದು ಒಂದೇ. ಒಂದು ಒಳ್ಳೇದನ್ನು ಹೇಳೋವಾಗ ನಮಗೆ ಗೊತ್ತಿರಲ್ವ ಈಗ ಒಳ್ಳೇದು ಕೆಟ್ಟದ್ದು ಅಂತ. ಇಷ್ಟು ವಯಸ್ಸಾದ್ಮೇಲೆ ನಮ್ಗೆ ಗೊತ್ತಾಗಿರುತ್ತಲ್ವ, ಅದನ್ನು ನಾವು ಅರ್ಥಕೋಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಬಟ್ ನಾರಾಯಣ ಭೈ ಅಣ್ಣ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ದಯವಿಟ್ಟು ಯಾರಾದರೂ ಬಂದು ಒಂದು ಅರ್ಧ ಗಂಟೆ ಕೇಳಿಸ್ಕೊಳ್ಳಿ ಸಾಕು. ನಿಮ್ಗೆ ವಾರದಲ್ಲಿ 2 ಸತಿ ಆದರೂ ಸರಿ, 3 ಸತಿ ಆದರೂ ಸರಿ ಬಂದು ಕೇಳಿಸ್ಕೊಳ್ಳಿ. ಇಷ್ಟು ಮಾತಾಡೋಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ಅಣ್ಣ ಅವ್ರಿಗೂ ಧನ್ಯವಾದಗಳು. ಮುಂದಿನ ವಿಷಯ ಅಣ್ಣ ಮಾತಾಡ್ತಾರೆ. ಅಣ್ಣ ತಪ್ಪೇನಿಲ್ಲ, ವಿಷಯ ತಿಳ್ಕೊಂಡಿರಬೇಕು, ವಿಷಯ ಗೊತ್ತಾಗಬೇಕಲ್ಲ. ಓಂ ಶಾಂತಿ. ನಾವು ಒಂದು ಸಂಕಲ್ಪ ಇತ್ತು, ಈ ದೇವಸ್ಥಾನದಲ್ಲಿ ಒಂದು ಏನಾದರೂ ಸಂದೇಶ ಕೊಡೋಕ್ಕೆ ಬರಬೇಕು ಅಂತ. ಆ ಸಂದೇಶ ಕೊಡಲಿಕ್ಕೆ ಇದೊಂದು ಅವಕಾಶ ಆಯಿತು. ಏನಪ್ಪ ಅಂತಂದರೆ, ಈಗ ಜ್ಞಾನ ಇಲ್ಲ, ಭಕ್ತಿಯಿಂದ ನಾವು ದೇವರನ್ನು ಸ್ಮರಣೆ ಮಾಡ್ತೀವಿ, ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಜ್ಞಾನ ಇಲ್ಲ, ಭಕ್ತಿಯಿಂದ ಜ್ಞಾನ ಸಿಗುತ್ತೆ, ಜ್ಞಾನದಿಂದ ಸದ್ಗತಿ ಸಿಗುತ್ತೆ, ಸದ್ಗತಿಯಿಂದ ನಮಗೆ ಮುಂದೆ ಮುಕ್ತಿ, ಜೀವನ್ ಮುಕ್ತಿ ಎಲ್ಲ ಸಿಗುತ್ತೆ. ಯಾವುದೋ ಕಾರಣಗಳಿಂದ ನಾವು ಬಂಧನಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಆ ಬಂಧನಗಳಿಂದ ಬಿಡಿಸ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶಗಳು ಸಿಗುತ್ತೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದ ಮುಖ್ಯಸ್ಥರನ್ನ ಮಾತನಾಡಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ. ಓಕೆನಾ? ಎಲ್ರಿಗೂ ಧನ್ಯವಾದಗಳು.